ಈಗ ಎರಡನೇ ಭಾಗವನ್ನು ನೋಡಿ. ಯಾಕಂದರೆ ಇದು ಪ್ರತಿ ದಿವಸ ನಾನು ರೇವಣಸಿದ್ದರ ವೀರಶೈವ ಆಚಾರ್ಯ ರೇವಣಸಿದ್ದರು ಮತ್ತು ವೀರಶೈವ ಆಚಾರ್ಯ ಮರುಳಸಿದ್ದರ ವಿಷಯಗಳನ್ನು ಸಾಕಷ್ಟು ಬಾರಿ ಹೇಳಿದರೂ ಕೂಡ ನಿಮ್ಮ ತಲೆಯಲ್ಲಿ ಹೋಗಿಲ್ಲ. ಆದ್ದರಿಂದ ನಾನು ಕೂಲಂಕುಷವಾಗಿ ವಿವರವಾಗಿ ಹೇಳುವ ಉದ್ದೇಶದಿಂದ ಇದರ ಬಗ್ಗೆ ಎರಡನೇ ವಿಡಿಯೋವನ್ನು ಮುಂದುವರಿಸಿ ಮಾಡ್ತಾ ಇದ್ದೇನೆ. ಆದ್ದರಿಂದ ನೀವು ಇದನ್ನು ಮೊದಲು ಬಿಟ್ಟುಬಿಡಿ. ಇದು ಯಾವುದೂ ವರ್ಕೌಟ್ ಆಗಲ್ಲ. ಯಾರೋ ಕಲಬುರ್ಗಿಯವರು ಬರೆದು ಕೂಡ ಅದು ನಿಜವೇ? ಕಲಬುರ್ಗಿಯವರಿಗೆ ವೀರಶೈವ ಜಂಗಮರ ಚರಿತ್ರೆ ಹೆಂಗೆ ಗೊತ್ತಾಗುತ್ತೆ? ಅವರು ಪರಿಪೂರ್ಣ ಸಂಶೋಧನೆ ಮಾಡಿಲ್ಲ. ಅದನ್ನು ಮುಂದುವರಿಸಿರ್ತಕ್ಕಂಥವ್ರು ಯಾರು ಅಂದರೆ ಅವ್ರ ಶಿಷ್ಯರೇ ಆಗಿರತಕ್ಕಂಥ ಬಸವರಾಜ ತೋಲಳಿಯವರು. ಆತ ಬಹಳ ಮೇಧಾವಿ ಸಂಶೋಧಕ, ಇಂಗ್ಲೀಷ್ ಭಾಷೆಯಲ್ಲಿ ಬಹಳ ಪಾಂಡಿತ್ಯವನ್ನು ಪಡೆದಿರತಕ್ಕಂಥ ಮನುಷ್ಯ. ಅವರು ಈಗಲೂ ಕೂಡ ಜೀವಂತ ಇದ್ದಾರೆ. ಅವ್ರ ಬಗ್ಗೆ ನೀವೇನು ಹುಡುಕೊಂಡು ಹೋಗಬೇಕಾದ್ದಿಲ್ಲ. ಅವರೇನು ಇಹಲೋಕವನ್ನು ಬಿಟ್ಟು ಹೋಗಿಲ್ಲ, ಈಗಲೂ ಇದ್ದಾರೆ. ನಿಮಗೆ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದ್ದರೆ ನಾನು ಕೂಡ ಅಲ್ಲಿ ಬರ್ತೀನಿ. ಯಾಕಂದರೆ ನಮ್ಮದು ಕೂಡ ವಿಷಯ ಇದ್ದಾವೆ ಮಾತಾಡೋವು. ಅವ್ರನ್ನೂ ಸೇರಿಸ್ಕೊಂಡು ನಿಮ್ಮನ್ನು ಸೇರಿಸ್ಕೊಂಡು ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ ನಿಮಗೆ ಇದರ ತೀರ್ಮಾನ ಬೇಕು ಅಂತಿದ್ದರೆ ಎಲ್ಲರೂ ಸೇರಿ ಬೇಕಾದರೆ ಅದನ್ನು ಸೌಜನ್ಯವಾಗಿ ಚರ್ಚೆ ಮಾಡೋಣ. ಅದಕ್ಕೇನು ತೊಂದರೆ ಇಲ್ಲ. ಆದರೆ ಸುಮ್ಮನೆ ನಾವು ಹೆಂಗೆ ಒಪ್ಕೊಳ್ಳಿ? ವೀರಶೈವ ಆಚಾರ್ಯ ರೇವಣಸಿದ್ದರ ಚರಿತ್ರೆ ಶಿವಗಣಗಳ ಪರಂಪರೆಯಲ್ಲಿ ಬರುತ್ತೆ. ಶೈವದಲ್ಲಿ ಪಾಶುಪತ, ಲಾಕುಳ, ಕಾಳಾಮುಖ, ಕಾಪಾಲಿಕ ಅಂತಕ್ಕಂಥ ಪಂಗಡ ಇದ್ದಾವೆ. ಅದರಲ್ಲಿ ಕಾಪಾಲಿಕ ಈಗಿನ ಚುಂಚನಗಿರಿ ಒಕ್ಕಲಿಗ ಗೌಡರ ಒಂದು ಇದರಲ್ಲಿದೆ, ವಶದಲ್ಲಿದೆ. ಇನ್ನು ಉಳಿದಿರತಕ್ಕಂಥವು ಶಿಷ್ಟ ಪರಂಪರೆಗಳು. ಪಾಶುಪತವೂ ಅಹಿಂಸಾ ಪರಂಪರೆ, ಕಾಳಾಮುಖವೂ ಅಹಿಂಸಾ ಪರಂಪರೆ, ಲಕುಲೀಶವೂ ಅಹಿಂಸಾ ಪರಂಪರೆ. ಆದ್ದರಿಂದ ಇಡೀ ಈ ಮೂರು ಸೇರಿ ವೀರಶೈವ ಧರ್ಮ ಆಗಿದೆ. ಶರಣರ ವಚನಗಳಲ್ಲಿ ಬಾರದು ಪಾಶುಪತ ವ್ರತವು ವಿಷಯಂಗಿ ಅಂತ ಹೇಳಿದ್ದಾರೆ. ಅದನ್ನು ಯಾಕೆ ನಿಮಗೆ ಬರೋದಿಲ್ಲ? ಸುಮ್ಮನೆ ವಚನ ಹಿಡ್ಕೊಂಡು ಅಲ್ಲಾಡಿಸ್ತಿರಲ್ಲ. ಏನು ಇದೆಯೇ ಪಾಶುಪತ ಅಂತ ಹೇಳಿದರೆ ಏನು ಅಂತ ಯಾವನಾದರೂ ಇವತ್ತರೆಗೂ ಹೇಳಿದ್ದೀರಾ? ನಿಮಗೇನಾದ್ರು ಪ್ರಜ್ಞೆ ಇದೆಯಾ? ಬುದ್ಧಿ ಇದೆಯಾ? ತಲೆ ಒಳಗಡೆ ಏನಿದೆ ನಿಮಗೆ? ಮತ್ತು ಶೈವನಿದ್ದೇ ವೀರಶೈವನಾದೆ. ಬೇಕಾದಷ್ಟು ವಚನ ಇದ್ದಾವೆ, ಅಂಥವನ್ನೆಲ್ಲ ತೆಗೆಯೋದು ಪ್ರಕ್ಷಿಪ್ತ ಅಂತ ಬಿಸಾಕೋದು. ಏನು ಪ್ರಕ್ಷಿಪ್ತ ನಿಮ್ಮದು? ಹೇಗೆ ಪ್ರಕ್ಷಿಪ್ತ? ಯಾರು ಅದನ್ನು ಉಳಿಸಿದವರೇ, ವಚನಗಳನ್ನು ಉಳಿಸಿದವರೇ ವೀರಶೈವ ಆಚಾರ್ಯ ರೇವಣಸಿದ್ದರು ಮತ್ತು ರುದ್ರಮುನಿಗಳು. ಅಲ್ಲಿ ಯಾರಿದ್ದರು? ನಿಮ್ಮ ಶರಣ ಯಾರಿದ್ದ ಅಂತ ನನ್ನ ಪ್ರಶ್ನೆ, ನೇರವಾದ ಪ್ರಶ್ನೆ. ಕಲ್ಯಾಣದಲ್ಲಿ ಕ್ರಾಂತಿ ಆದ ಕೂಡ ಅಲ್ಲಿ ವಚನ ಉಳ್ಸೋಕ್ಕೆ ಯಾರಿದ್ದರು ಹೇಳಿ? ಅದನ್ನು ಮೊದಲು. ಪಂಚಬ್ರಹ್ಮೋದಯ ಭಾಷ್ಯ, ನಿರಂಜನವಂಶ ರತ್ನಾಕರ, ಇವೆಲ್ಲ ಗ್ರಂಥಗಳು ಏನು ಹೇಳ್ತವೆ? ನಾಗಮ್ಮ ಅಕ್ಕನಾಗಮ್ಮ ಉಳ್ಕೊಂಡ್ಲು, ಚನ್ನಬಸವಣ್ಣ ತೀರ್ಕೊಂಡು ಹೋದ ಯುದ್ಧದಲ್ಲಿ, ಬಿಜ್ಜಳನ ಸೈನಿಕರು ಬೆನ್ನಟ್ಟಿದ್ರು. ಅಲ್ಲಿ ವಿರೋಧ ಬಂತು ಕಲ್ಯಾಣದಲ್ಲಿ. ಮಾಡಬಾರದು ಮಾಡ್ರೆ ಆಗಬಾರದ್ದಾಗುತ್ತಪ್ಪ. ಸಮಾಜದ ವಿರುದ್ಧ ಹೋದರೆ ಏನಾಗುತ್ತೆ? ಬಸವಣ್ಣ ಆಗಿರ್ಬೋದು, ಇನ್ನೊಬ್ಬರು ಆಗಿರ್ಬೋದು. ಇವತ್ತು ನೀವೇ ಹೋಗಿ, ನಿಮಗೂ ಅದೇ ಗತಿ ಆಗುತ್ತೆ. ಏನೋ ನಡಿಬಾರದು ನಡೆದೋಯ್ತು, ಏನೋ ಆಗೋಯ್ತು. ಹಿಂದಿನ ಕತೆ ಯಾರೂ ಕೂಡ ಇದು ಮಾಡಿಲ್ಲ. ನೀವೆಲ್ಲವನ್ನು ನಿಮಗೆ ಬೇಕಾದನ್ನೆಲ್ಲ ಹೌದು ಅನ್ನೋದು, ನಿಮಗೆ ಬೇಡದಿದ್ದನ್ನೆಲ್ಲ ಬೇಡ ಅಲ್ಲ ಅನ್ನೋದು, ಇದು ತಪ್ಪಿದು. ಇತಿಹಾಸ ಯಾವನಪ್ಪನ ಸೊತ್ತಲ್ಲ. ಶರಣರನ್ನ ನೀವೇನು ಕೊಂಡ್ಕೊಂಡಿಲ್ಲ. ಸನಾತನ ಧರ್ಮವನ್ನು ಬೈತಿರಲ್ಲ, ನೀವು ಅದನ್ನ ಕೊಂಡ್ಕೊಂಡಿದ್ದೀರಾ? ನಿಮಗೇನು ಅಧಿಕಾರ ಇದೆ? ಆ ಪರಂಪರೆಯೇ ಬೇರೆ. ನಿಮ್ಮದು ಪರಿಶಿಷ್ಟ ಕೆಳವರ್ಗದಿಂದ ಬಂದಿದ್ದೀರಿ. ಯಾವ್ಯಾವುದೋ ಕಾರಣದಲ್ಲಿ, ಯಾವ್ಯಾವುದೋ ಕಾಲಘಟ್ಟದಲ್ಲಿ, ಯಾವ್ಯಾವುದೋ ಗುರುಗಳಿಂದ ಲಿಂಗ ತೊಗೊಂಡಿದ್ದೀರಿ. ಇವತ್ತು ಶರಣರ ಹೆಸರು ಹೇಳ್ತೀರಿ. ಯಾವ ಶರಣನು ನಿಮ್ಮೂರಿಗೆ ಬಂದು ಲಿಂಗ ಕಟ್ಟಕ್ಕೆ ಬಂದಿಲ್ಲ. ಕಟ್ಟಿರೋ ಲಿಂಗ ನಿಮ್ಗೆ ಉಳಿಸ್ಕೊಳ್ಳೋಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ನಮಗೆಲ್ಲ ಗೊತ್ತಿದೆ. ವೀರಶೈವ ಜಂಗಮರು ಪ್ರತಿ ಗ್ರಾಮದಲ್ಲೂ ಇದ್ದೀವಿ. ಯಾರು ಲಿಂಗ ಕಟ್ಕೊತಾರೆ, ಯಾರು ಲಿಂಗ ಕಟ್ಕೊಳ್ಳೋದಿಲ್ಲ, ಯಾವತ್ತು ಲಿಂಗ ತೆಗಿತಾರೆ, ಎಲ್ಲ ಗೊತ್ತಿದೆ ನಮಗೆ. ಆ ಲಿಂಗದ ಬಗ್ಗೆ ಧರ್ಮದ ಇನ್ಸ್ಪೆಕ್ಟರೇ ನಾವೇ ಆಗಿದ್ದೀವಿ, ಪರಿವೀಕ್ಷಕರೇ ನಾವಿದ್ದೀವಿ ಅಂತಂದಾಗ ನೀವೇನು ನಿಮ್ಮ ಚರಿತ್ರೆ ಯಾವ್ದು ಹೇಳಿದ್ರೆ ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ? ಅಲ್ಲಿ ನಾವೇ ನಿಮ್ಮನ್ನು ಕಾಯ್ತಿರ್ತಕ್ಕಂಥವ್ರು. ನೀವು ಎಷ್ಟು ಧರ್ಮ ಮಾಡ್ತೀರಾ ಅಂತ ಮಾನದಂಡ ಇಟ್ಕೊಂಡು, ಸ್ಕೇಲ್ ಇಟ್ಕೊಂಡು ಅಳಿತಕ್ಕಂಥವ್ರು ನಾವೇ ಇದ್ದೀವಿ. ಇನ್ನು ಮತ್ತೆ ನೀವು ನಿಮ್ಮದು ಪುಂಗಿ ಪದೇ ಬಾರಿಸ್ತಿರಲ್ಲ. ಏನು ಪ್ರಯೋಜನ ಇಲ್ಲ. ಇದು ನಾವೇ ಇನ್ಸ್ಪೆಕ್ಟ್ರು, ನಾವೇ ಅಲ್ಲಿ ಸರ್ಟಿಫಿಕೇಟ್ ಕೊಡೋರೇ ನಾವು. ನೀನು ಧಾರ್ಮಿಕನೋ ಹೌದೋ ಅಲ್ವೋ ಅಂತ. ಯಾವುದೇ ಮಠ ಆಗಿರ್ಬೋದು, ಇವತ್ತು ದೊಡ್ಡ ಮಠಗಳೇ ಆಗಿರ್ಬೋದು, ಅವರು ಎಷ್ಟು ಧಾರ್ಮಿಕರು ಅಂತಕ್ಕಂಥ ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥವರು ನಾವೇ ವೀರಶೈವ ಜಂಗಮರು. ಬ್ರಾಹ್ಮಣರು ಅಷ್ಟೇ. ಯಾರು ಧರ್ಮ ಮಾಡ್ತಾರೆ, ಯಾರು ಆಚಾರ ವಿಚಾರ ಮಾಡ್ತಾರೆ, ಯಾವ ಜನಾಂಗ ಎಷ್ಟು ಆಚಾರ ಇದೆ ಅಂತಕ್ಕಂಥನ್ನು ನಿರ್ಧಾರ ಮಾಡ್ತಕ್ಕಂಥವ್ರು
ಅವರು ಬ್ರಾಹ್ಮಣರಿಗೂ ಅಧಿಕಾರ ಇದೆ. ಯಾಕಂದರೆ ಅವರು ಧರ್ಮ ಉಳಿಸ್ಕೊಂಬಂದಾರೆ. ಹಿಂದಿನ ಕಾಲದಲ್ಲಿ ಅವರು ಯಜ್ಞ ಯಾಗಾದಿ ಮಾಡಿರ್ಬೋದು. ಇವತ್ತು ಯಾವನು ಮಾಡ್ತಾ ಇಲ್ಲ. ಪೂಜೆ ಕರೀತಾರೆ, ಜನ ಹೋಗ್ತಾರೆ. ನಿಮ್ಮ ಕರ್ಮ ತೊಳ್ಕೊಳಕ್ಕೆ ವೀರಶೈವ ಜಂಗಮರನ್ನು ಕರಿತೀರಿ, ಬ್ರಾಹ್ಮಣರನ್ನು ಕರಿತೀರಿ. ನಿಮ್ಗೆ ಯಾರು ಬೇಕೋ ಅವ್ರನ್ನ ಕರಿತೀರಿ. ಮಂತ್ರ ಸರಿಯಾಗಿ ಬರಲ್ಲ ಐನರುಗಳಿಗೆ ಅಂತೇಳಿ ಬ್ರಾಹ್ಮಣರು ಕರಿತೀರಿ. ಆದರೆ ನಮ್ಮಲ್ಲಿ ಬ್ರಾಹ್ಮಣರನ್ನ ಕರೆದು ಪೂಜೆ ಮಾಡಿಸ್ತಕ್ಕಂಥ ಪದ್ಧತಿ ಇಲ್ಲ. ಯಾಕಂದರೆ ವೀರಶೈವ ಧರ್ಮದಲ್ಲಿ ಲಿಂಗ ಇದ್ದವನು ಮಾತ್ರ ಭಕ್ತ, ಅವನು ಶ್ರೇಷ್ಠ, ಅವನೊಳಗೆ ಚೈತನ್ಯ ಇದೆ, ಅವನಿಗೆ ಭವಬಾಧೆ ಇಲ್ಲ, ಅವನು ಭಕ್ತ. ಲಿಂಗ ಇಲ್ತಕ್ಕಂಥವನು ಯಾವುದೇ ಬ್ರಾಹ್ಮಣನಾದರೂ ಕೂಡ ಅವನು ಎಷ್ಟೇ ಮಂತ್ರ ಗೊತ್ತಿದ್ರೂ ಅವನು ಭವಿ ಅಂತ ನಾವು ಆಗ ನಿರ್ಧರಿಸಲ್ಪಟ್ಬಿಟ್ಟಿದ್ದೀವಿ. ಆಗಮಶಾಸ್ತ್ರದಲ್ಲೇ ಬಂದ್ಬಿಟ್ಟಿದೆ ಅದು. ಅದಕ್ಕೋಸ್ಕರ ನೀವು ತಿಳುವಳಿಕೆ ಇಲ್ದಲೆ ಊರಿಗೆ ಕರ್ಕೊಂಬರೋದು, ಯಾವುದೋ ಒಂದು ನಂದಿ ವಿಗ್ರಹ ಇರ್ಬೋದು, ಈಶ್ವರ ವಿಗ್ರಹ ಆಗಿರ್ಬೋದು, ಅದನ್ನು ಬ್ರಾಹ್ಮಣರಿಂದ ಪ್ರತಿಷ್ಠಾಪನೆ ಮಾಡಿಸ್ತೀರ. ನಿಮಗೆ ತಿಳುವಳಿಕೆನೇ ಇಲ್ಲ, ಒಂದನೇದಾಗಿ ನಿಮ್ಮ ಮಠಗಳಂತ ಹೇಳೇ ಕೊಟ್ಟಿಲ್ಲ, ಸುಮ್ಮನೆ ಏನೇನೋ ಮಾಡ್ತಿರ್ತೀರಿ. ಅಲ್ಲಿ ಊರಲ್ಲೇ ವೀರಶೈವ ಜಂಗಮರು ಸಾಕಷ್ಟು ವಿಷಯ ತಿಳ್ಕೊಂಡವರು ಊರಲ್ಲೇ ಇರ್ತಾರೆ. ಆದರೆ ಅವ್ರನ್ನ ನೀವು ಕ್ಯಾರೆ ಅನ್ನಲ್ಲ. ಹಿಂದಿನ ಕಾಲದಿಂದ ನಮ್ಮೂರಿನ ಧರ್ಮ ಉಳಿಸ್ಕೊಂಬಂದವರು ಇದೇ ಜಂಗಮರಲ್ವೇ ಅಂತ ನಿಮಗೆ ಒಂದು ಚೂರು ಮನಸ್ಸೇ ಬರಲ್ಲ. ಅಷ್ಟು ನಿಷ್ಕರುಣಿಗಳಾಗಿದ್ದೀರಿ, ನೀವು ನಿರ್ದಯಿಗಳಾಗಿದ್ದೀರಿ. ಅಷ್ಟು ಚರ್ಮ ನಿಮಗೆ ದಪ್ಪ ಕಟ್ತಾ ಬಂದಿದ್ದಾವೆ, ಜಡಗಟ್ತಾ ಬಂದಿದ್ದಾವೆ. ನಿಮ್ಮನ್ನು ಸೂಕ್ಷ್ಮಗೊಳಿಸಿದವರು ಕೆಳವರ್ಗದಿಂದ ನಿಮ್ಮನ್ನು ಕರ್ಕೊಂಬಂದು ನಿಮಗೆಲ್ಲ ಧರ್ಮ ಬೋಧಿಸಿ ಇದೇ ಶಾಂತ ಧರ್ಮ ಮತ್ತು ಮರುಳ ಧರ್ಮ ಎಲ್ಲವನ್ನು ಬೋಧನೆ ಮಾಡಿ ನಿಮಗೆ ಲಿಂಗಾಯತರಾಗಿ ಮಾಡಿರ್ತಕ್ಕಂಥವರು ವೀರಶೈವ ಜಂಗಮರು ಬಿಟ್ಟರೆ ಯಾರೂ ಅಲ್ಲ. ಈಗ ಹುಟ್ಟಿರ್ತಕ್ಕಂಥ ಮಠಗಳಿಂದ ನಿಮಗೆ ಕೇವಲ ಜಾತಿ ಸಂಘಟನೆ ಆಗಿರ್ಬೋದು, ರಾಜಕೀಯ ಸಂಘಟನೆ ಆಗಿರ್ಬೋದು, ಒಪ್ಕೊಂತೀವಿ ನಾವು. ಆದರೆ ಈ ಧಾರ್ಮಿಕ ಶಿಸ್ತನ್ನು, ಸಂಸ್ಕೃತಿಯನ್ನು ಕಲಿಸಿದಂಥವರು ವೀರಶೈವ ಜಂಗಮರು ಬಿಟ್ಟರೆ ಇನ್ಯಾವ ಜನಾಂಗಗಳು ಕೂಡ ನಿಮ್ಮನ್ನು ಎತ್ತಿಡಿದಿಲ್ಲ. ಬ್ರಾಹ್ಮಣರಂತೂ ನಿಮ್ಮನ್ನು ಹತ್ತಿರನೂ ಕೂಡ ಬಿಟ್ಕೊಂಡಿಲ್ಲ, ನಿಮ್ಮ ಮೇಲೆ ಕೈ ಕೂಡ ಇಟ್ಟಿಲ್ಲ. ಅವ್ರು ಮುಟ್ಟೋದು ಇಲ್ಲ ನಿಮ್ಮನ್ನು ಮುಟ್ಟಿದವರು, ನಿಮಗೆ ಕನಿಕರ ತೋರಿಸ್ತವರು, ಕರುಣೆ ತೋರಿಸಿದವರು ಇದೇ ವೀರಶೈವ ಜಂಗಮರು. ಅಯ್ಯೋ ಪಾಪ ಅಂದವರು ಇದೇ ವೀರಶೈವ ಜಂಗಮರು. ವಿದ್ಯೆ ಹೇಳ್ಕೊಟ್ಟವರು ವೀರಶೈವ ಜಂಗಮರು. ದೀಕ್ಷೆ ಮಾಡಿದವರು, ಲಿಂಗ ತೋರಿಸಿದವರು ಎಲ್ಲವೂ ಇದೇ ಜಂಗಮರು. ನಿಮಗೆ ಯಾವುದೇ ಮಠ, ಈಗಿನ ಮಠಗಳು ನಾನು ಈಗಲೂ ಹೇಳ್ತಾ ಇದ್ದೀನಲ್ಲ, ನಿಮ್ಮ ಲಿಂಗ ಇದೆ ನಿಮ್ಮ ಮೈ ಮೇಲೆ ಅಂತ ಚೆಕ್ ಕೂಡ ಮಾಡೋದಿಲ್ಲ ಅವರು. ನೀವು ದಾಸೋಹದ ಕೋಣೆಲಾಗಿರ್ಬೋದು, ನಿನ್ನ ಲಿಂಗ ಕಟ್ಕಂದಿಯ ಅಂತ ಕೇಳಲ್ಲ ಅವರು. ಮದುವೆಯಲ್ಲೂ ಕೂಡ ಈ ಹುಡುಗ ಲಿಂಗ ಕಟ್ಕಂದನ ಅಂತ ಕೇಳಲ್ಲ. ಅದು ನಮಗೆ ಗೊತ್ತಿದೆ, ಈಗಲೂ ಅದು ಅಕ್ಷರಶಃ ಗೊತ್ತಿದೆ. ಅವ್ರು ಬರೋಕ್ಕೆ ಟೈಮ್ ಇರಲ್ಲ ಅವ್ರಿಗೆ. ನಿಮ್ಮ ಲಿಂಗ ಎಲ್ಲಿ ಪರೀಕ್ಷೆ ಮಾಡೋಕ್ಕೆ ಹೋಗ್ತಾರೆ ಅವರು? ನೀವು ಬಲವಂತಕ್ಕೆ ಕರೆದಾಗ ಅವ್ರು ಬರ್ತಾರೆ. ಅದರಿಂದ ಇಂಥ ಪ್ರಾಯೋಗಿಕ ವಸ್ತುನಿಷ್ಠ ವಿಷಯಗಳನ್ನು, ವಾಸ್ತವಗಳನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಸೂತ್ರಗಳನ್ನು ಕಂಡುಹಿಡಿದು ಸಮಾಜವನ್ನು ಒಳ್ಳೆಯ ದಿಶೆಯಲ್ಲಿ ಕೊಂಡೊಯ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ವೀರಶೈವ ಜಂಗಮರು. ಇವತ್ತಿಗೂ ಕೂಡ ಗ್ರಾಮದಲ್ಲಿ ವೀರಶೈವ ಜಂಗಮರ ಮನೆ ಇಲ್ಲ ಅಂದರೆ ಆ ಊರು ಖಂಡಿತವಾಗೂ ಕೆಟ್ಟೋಗುತ್ತೆ. ಊರಲ್ಲಿ ಏಳರು ಕೇಳರೇ ಇರಲ್ಲ, ಒಂದಾಗ್ಬಿಡುತ್ತೆ, ಏಕಾಗುತ್ತದು. ಯಾವ ಗೋಡೆ ಇರಲ್ಲ, ಕೊನೆ ಬೇಲಿ ಇರಲ್ಲ. ಈ ಹೊಲಕ್ಕೆ ಈ ಬೇಲಿ ಅಂತ ಮಾಡಿದ್ದಾರೆ. ಅದು ಇವತ್ತು ಜಾತಿಯಾಗಿ ಪರಿಣಮಿಸಿದೆ. ಅವರವ್ರ ಕುಲಕಸಬುಗಳು ಜಾತಿಯಾಗಿದ್ದಾವೆ. ಅದೇನು ದೊಡ್ಡ ವಿಷಯ ಅಲ್ಲ. ಅದನ್ನೇ ಯಾರೋ ಗನಂದಾರಿ ವಿಷಯ ಅಂತ ಪ್ರಚಾರ ಮಾಡ್ತಾರೆ. ಮೀಸಲಾತಿಗೋಸ್ಕರ, ಇನ್ನೊಂದಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ಯಾತ್ಯಾತಕೋ ಮಾಡ್ಕೊತಾರೆ ಸಂಘಟನೆ. ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮದು ಶುದ್ಧ ಧಾರ್ಮಿಕ ವಿಷಯ. ಆದ್ದರಿಂದ ಇಂಥ ವಿಷಯವನ್ನು ಮಾತ್ರ ನಾವು ಕೇಂದ್ರೀಕರಿಸಿ ಹೇಳ್ತೀವಿ. ಆದ್ದರಿಂದ ಕುರುಬ ಜನಾಂಗವೇ ಬೇರೆ, ಅವರ ಧಾರ್ಮಿಕ ಸ್ಥಿತಿಯೇ ಬೇರೆ. ಅವರಿಗೆ ಯಾವಾಗ ಧರ್ಮ ಬಂತು, ಧರ್ಮ ಯಾವಾಗ ಗೊತ್ತಾಯ್ತು ಅವರಿಗೆ ಅನ್ನೋದು ನಮಗೆ. ಈಗಿನ ಲಿಂಗಾಯತರಿಗೇನೆ ಧರ್ಮ ಗೊತ್ತಿಲ್ಲ ಅಂದರೆ ಇನ್ನು ಕುರುಬರಿಗೆ ಹೆಂಗೆ ಗೊತ್ತಿತ್ತು? ರೇವಣಸಿದ್ಧರ ಪ್ರವೇಶ ಆಯಿತು. ವೀರಶೈವ ಆಚಾರ್ಯ ರೇವಣಸಿದ್ಧರ ಪ್ರವೇಶ ಎಲ್ಲ ಕೆಳವರ್ಗಗಳ ಮೇಲೆ ಅವರ ದೃಷ್ಟಿ ಬಿತ್ತು. ಇವ್ರನ್ನೂ ಕೂಡ ಎತ್ತಬೇಕು ಅಂತ ಮನಸ್ಸು ಮಾಡಿದರು. ಆಗ ನಿಮ್ಮ ಕಡೆ ಒಂದು ಚೂರು ಗುರುದೃಷ್ಟಿ ಬಿಟ್ಟರೆ ಇನ್ನೇನೂ ಅಲ್ಲ. ಕಲ್ಯಾಣದಲ್ಲೂ ಕೂಡ ಇದೇ ವೀರಶೈವ ಆಚಾರ್ಯ ರೇವಣಸಿದ್ಧರಿದ್ದರು. ಅಲ್ಲೂ ಕೂಡ ಅವ್ರ ಪಾಡಿಗೆ ಅವರಿದ್ದರು. ತ್ರಿಪುರಾಂತಕ ಮಠದಲ್ಲಿ ಅವರು ವಾಸ ಇದ್ದರು. ಅವರ ಹೆಂಡತಿಯರು, ಅವರ ಮಗ ರುದ್ರಮುನಿ ಇದ್ದರು. ಕೋಟಿ ಪಲ್ಲಾರಾಧ್ಯ ಅಂತಕ್ಕಂಥ ಇನ್ನೊಬ್ಬ ಮಗ ಇದ್ದಾನೆ ವೀರಶೈವ ಆಚಾರ್ಯ ರೇವಣಸಿದ್ಧರಿಗೆ. ಅವನು ಶ್ರೀಶೈಲ ಪಂಡಿತಾರಾಧ್ಯರ ಮಗಳು ಸೋಮಲಾದೇವಿಯ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗ. ಆತ ದೊಡ್ಡ ವಿದ್ವಾಂಸ. ಆತನ ಪರಂಪರೆ ಸಾಕಷ್ಟಿದೆ. ಆತನ ವಂಶದವರೆಲ್ಲರೂ ಕೂಡ ದೊಡ್ಡ ವಿದ್ವಾಂಸರು. ಎಲ್ಲ ಆಗಮಗಳಿಗೆ, ವೇದಗಳಿಗೆ ಭಾಷ್ಯಗಳನ್ನು ಬರೆದಿರತಕ್ಕಂಥ ದೊಡ್ಡ ವಿದ್ವಾಂಸರು. ಅವ್ರದ್ದೊಂದು ವಂಶವೇ ಇದೆ. ಈಗಿನ ಚಿಕ್ಕನಾಯಕನಹಳ್ಳಿ, ತುಮಕೂರು ಜಿಲ್ಲೆ, ಸಾಸಲು ಮತ್ತು ನಿಟ್ಟೂರು, ಹೊನ್ನುಡಿಕೆ
ಎಲ್ಲ ಆಗಿನ ಆ ಭಾಗದಲ್ಲಿ ಏನಿದೆ ಅಲ್ಲೆಲ್ಲ ಬೆಳ್ಕೊಂತ ಇದ್ದಾರೆ. ಅವ್ರ ವಂಶ ಈಗಲೂ ಇದೆ. ಸುಮಾರು 14-15ನೇ ಶತಮಾನದ ತನಕಲೂ ಕೂಡ ಅವ್ರದ್ದು ಜೀವನ ಚರಿತ್ರೆ ಸಿಕ್ಕಿದೆ. ಇವೆಲ್ಲ ನಿಮಗೆ ಕುರುಬರಿಗೆ ಎಲ್ಲಿ ಗೊತ್ತಾಗ್ತವೆ? ನಿಮಗೆ ಎಲ್ಲಿಂದ ಸಿಗಬೇಕು ಇವೆಲ್ಲ ಗ್ರಂಥ? ವೀರಶೈವ ಆಚಾರ್ಯರ ಚರಿತ್ರೆ ಅವ್ರ ಹತ್ರನೇ ಇರುತ್ತೆ. ಪುಸ್ತಕದ ಗಂಟು ಅಂತ ಎಲ್ಲ ಜಂಗಮರ ಮನೆಗಳಲ್ಲೂ ಇರ್ತಾವೆ. ನಿಮ್ಮ ಮನೇಲಿ ಯಾವ ಗಂಟು ಇರುತ್ತೆ? ಯಾವ ಗಂಟು ಇರಲ್ಲ. ಆದ್ದರಿಂದ ಈ ಗ್ರಂಥ ಅಂದರೆ ಗಂಟು. ಇಂಥ ಗಂಟುಗಳು ಪುಸ್ತಕದ ಗಂಟುಗಳು ವೀರಶೈವ ಜಂಗಮರ ಮಠಗಳಲ್ಲಿ ಮನೆಗಳಲ್ಲಿ ಇರ್ತಾವೆ. ಬಿಟ್ಟರೆ ನಿಮಗೆಲ್ಲ ಈ ಒಂದು ತಾಡೋಲೆ ಓಲೆಗರೆ ಕಟ್ಟುಗಳೆಲ್ಲ ಸಿಕ್ಕಿರೆ ಮಠಗಳಿಂದ ಸಿಕ್ಕಿದ್ವು. ಮಠಗಳು ಸಂಗ್ರಹ ಮಾಡಿ ಇಟ್ಟಿದ್ದು. ನೀವು ಹೇಳೋದೇನು ಶರಣರು ಸಂಗ್ರಹ ಮಾಡಿಬಿಟ್ರು, ಅವ್ರು ಮಾಡಿದರು, ಇವ್ರು ಜಂಗಮರ ಮನೆ ಇಟ್ಕೊಂಡಿದ್ದರಿಂದ ಪಾಗು ಅಳ್ಕಟೆಯವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಇಲ್ಲಿ ಇಟ್ಟಿದ್ದರಿಂದ ಅವ್ರು ತಗೊಂಡೋದ್ರು. ಇಲ್ಲಾಂದ್ರೆ ಎಲ್ಲಿಂದ ತಗೊಂಡೋಗ್ತಿದ್ರು ಅವರು? ನೀವು ಬರೀ ಇಂಥ ಹೊಗಳಿಕೆ ಮಾತಾಡ್ತಿರಲ್ಲ, ಇದು ಕಾರಣಕರ್ತರು ಯಾರು? ಅಲ್ಲಿ ಕಲ್ಯಾಣದಲ್ಲಿ ಉಳ್ಕೊಂಡವ್ರು ಅವರಿಬ್ಬರೇ ರಾಜಗುರುಗಳಾಗಿದ್ದರು. ವೀರಶೈವ ಆಚಾರ್ಯ ರೇವಣಸಿದ್ದರು, ಬಿಜ್ಜಳನ ರಾಜಗುರುಗಳಾಗಿದ್ದರು. ಅವ್ರ ಮಗಳನ್ನೇ ಒಬ್ಬಳನ್ನ ಇವ್ರಿಗೆ ಕೊಟ್ಟಿದ್ದರು. ಮತ್ತು ಬಸವಣ್ಣನ ತಂಗಿನೂ ಕೂಡ ಬಿಜ್ಜಳನಿಗೆ ಕೊಟ್ಟಿತ್ತು, ಪದ್ಮಾವತಿ ಅಂತಕ್ಕಂಥವಳು. ಕತೆ ನಿಜವಾದ ಕಥೆಗಳೇ ಬೇರೆ ಇದ್ದಾವೆ. ನಿಮಗೆ ಏನೂ ಗೊತ್ತಿಲ್ಲ. ಸುಮ್ಮನೆ ಬರೀ ಯಾರೋ ಹೇಳ್ದ ಅದೊಂದು ಬುಕ್ ಓದೋದು, ಯಾವುದೋ ಒಂದು ಫೇಸ್ಬುಕ್ಕಿಗೆ ಬರೆಯೋದು, ವಾದ ಮಾಡೋದು, ಬರೀ ವಿಪರೀತಕ್ಕೆ ತರೋದು. ಅದನ್ನು ಇಂಥ ಅಧಿಕ ಪ್ರಸಂಗಿತನ ಬಿಡ್ರಿ ನೀವು. ಇದು ದೊಡ್ಡ ಜ್ಞಾನಿಗಳಿದ್ದಾರೆ ಸಮಾಜದಲ್ಲಿ. ನಿಮ್ಮ 10 ಪಟ್ಟು 1000 ಪಟ್ಟು ದೊಡ್ಡ ಜ್ಞಾನಿಗಳಿದ್ದಾರೆ. ಅವರೆಲ್ಲ ಸುಮ್ಮನೆ ಕೂತಿದ್ದಾರೆ. ಇದೆಲ್ಲ ಬಿಡಬೇಕು ನೀವು. ಬಿಟ್ಟು ಸುಮ್ಮನೆ ನಿಮ್ಮ ಜನಾಂಗ ಯಾರು ಏನು ಅಲ್ಲಗಳದಿಲ್ವಲ್ಲ. ಕುರುಬರ ಜನಾಂಗ ಇಲ್ಲ ಅಂತ ಯಾರು ಹೇಳಿದಾರಾ? ಅದೇ ರೀತಿ ಲಿಂಗವಂತರಲ್ಲಿರ್ತಕ್ಕಂಥ ಕೆಳವರ್ಗದಿಂದ ಬಂದು ಲಿಂಗಾಯತರಾಗಿರ್ತಕ್ಕಂಥವ್ರನ್ನ ಯಾರು ಅಲ್ಲಗಳದ್ದಾರ? ಅಲ್ಲಗಳೆಯೋಕ್ಕೋಸ್ಕರ ಲಿಂಗ ಕಟ್ಟಿದ್ರ ಜಂಗಮರು? ಶರಣರಂತೂ ಕಟ್ಟಿಲ್ಲ. ಯಾರೋ ಒಬ್ಬಿಬ್ಬ ಶರಣ ಅವು ಕಲ್ಯಾಣದ ಕಡೆ ಹೋಗಿರ್ಬೋದು, ಅಲ್ಲೆಲ್ಲೋ ಅಕ್ಕಪಕ್ಕದಲ್ಲಿ ಆ ಕಾಲದಲ್ಲಿ ಯಾರಿಗೋ ಲಿಂಗ ಬಂದಿರ್ಬೋದು. ಬಿಟ್ಟರೆ ಆ ಲಿಂಗ ನಿಮ್ಮಲ್ಲಿ ಈಗಲೂ ಉಳಿಯಲ್ಲ. ಅದು ನಮಗೆ ಗೊತ್ತಿದೆ ವಸ್ತುಸ್ಥಿತಿ. ನಾವು 1000 ವರ್ಷದಿಂದ ಲಿಂಗಾಯತರಾಗಿದ್ದರು ಅಂದರೆ ಅದು ಖಂಡಿತ ಸುಳ್ಳು. ಬಣಜಿಗರು ಮತ್ತು ಪಂಚಮಸಾಲಿಗಳಿಗೇನೆ ಲಿಂಗ ಬಂದು ಇತ್ತೀಚೆಗೆ ಆಗಿದೆ. ಇನ್ನು ಅವರು ಪೂರ್ವಿಕರ ಕಾಲದಲ್ಲಿ, ಬಹಳ ಹಿಂದಿನ ಕಾಲದಲ್ಲಿ ಒಂದಷ್ಟು ಲಿಂಗಗಳು ಇರ್ತಾ ಇದ್ದು, ಇಷ್ಟಲಿಂಗಗಳು. ಇನ್ನು ಜಂಗಮರಂತೂ ಶಿಖಾ ಜಂಗಮರವರು ಶಿಕೆಯಲ್ಲಿ ಲಿಂಗ ಕಟ್ಕೊತಾ ಇದ್ದರು. ಅವ್ರ ಚರಿತ್ರೆ ಬೇರೆ. ಅಂದರೆ ಶೈವ ಧರ್ಮ ಭಾರತದಲ್ಲಿರೋದ್ರಿಂದ ವೀರಶೈವದ ಕುರುಹುಗಳು, ಇಷ್ಟಲಿಂಗವಂತಿಕೆಗಳು, ಅದರ ಆಚಾರ ವಿಚಾರಗಳು ಹಿಂದಿನಿಂದಲೂ ಬಂದಿದ್ದಾವೆ. ಅದರದಲ್ಲೇ ಎರಡು ಮಾತಿಲ್ಲ. ಆದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಲಿಂಗವನ್ನು ಧರಿಸ್ಕೊತಾ ಇರಲಿಲ್ಲ. ಇದು ಸತ್ಯ. ಕೆಲವರು ಮಾಂಸಾಹಾರಿಗಳಾಗಿದ್ದರು. ಅನಾಗರಿಕತೆಯ ಕಾಲ ಅದು. ಶುದ್ಧ ವೀರಶೈವ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾಗರಿಕತೆ ಬಂದಂಗೆ ಬಂದರು. ಮತ್ತು ಇನ್ನು ಅವ್ರ ಮನಸ್ಥಿತಿ. ಈಗ ಲಿಂಗ ಕಟ್ಟಿ ಕಳಿಸ್ತೀವಿ ನಿಮಗೆ, ನೀವು ಮಾಂಸ ತಿನ್ನಲ್ಲ ಅನ್ನೋದು ಏನು ಗ್ಯಾರಂಟಿ? ಅದನ್ನು ಹೇಳಿ ಮೊದಲು. ನೀವು ಲಿಂಗ ಕಟ್ಟಿ ಕಳಿಸ್ಬಿಡ್ತೀವಿ, ನಿಮ್ಮ ನಾಲಿಗೆ ಚಪಲವನ್ನು ನಾವೇನು ಕಂಡಿರಲ್ಲ. ಆದರೆ ವೀರಶೈವ ಧರ್ಮದಲ್ಲಿ ನಿಯಮ ಇದ್ದಾವೆ ಲಿಂಗ ಧರಿಸಲಿಕ್ಕೆ. ಬ್ರಾಹ್ಮಣನಿಗೆ 3 ವರ್ಷ ಕಾಯಬೇಕು. ಅವನು ಮೊದಲು ಅಹಿಂಸಾವಾದಿಯಾಗಬೇಕು. ಪ್ರಾಣಿಗಳನ್ನು ಕರುಣಾಮಯಿಯಾಗಿ ರಕ್ಷಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಾಂಸವನ್ನು ತಿನ್ನಕೂಡದು ಅವನು. ಆಗ ಅವನಿಗೆ ಲಿಂಗ ಕಟ್ಟೋದು. ಲಿಂಗ ಅಂದ್ರೇನು? ಪ್ರಾಣಿಯನ್ನು ಕೊಂದರೆ ಲಿಂಗವನ್ನು ಕೊಂದಂತೆ ತಿಳ್ಕೊಳ್ಳಿ. ನಾನು ಧರ್ಮ ಪ್ರವಚನ ಅಂದರೆ ಇದು ಧರ್ಮ ಪ್ರವಚನ, ಒಟ್ಟು ಶುದ್ಧ ಧರ್ಮ ಪ್ರವಚನ. ನಾನು ಸಾಮಾನ್ಯ ಮನುಷ್ಯನೇ ಇರ್ಬೋದು. ಧರ್ಮ ಪೀಠ ಅಂತ ಮಾಡಿಕೊಂಡಿದ್ದು ಈ ದಿಶೆಯಿಂದ ನಿಮಗೆ ಧರ್ಮವನ್ನು ಬೋಧಿಸಲಿಕ್ಕೇನೆ. ಧರ್ಮ ಅಂದರೆ ಅಹಿಂಸೆ, ಪ್ರಾಣಿಗಳ ರಕ್ಷಣೆ. ಅದು ಬಿಟ್ಟು ಬೇರೆ ಅಲ್ಲ. ನೀವು ಹೇಳ್ತಿರ್ತಕ್ಕಂಥವೆಲ್ಲವೂ ಮತಗಳು, ಪ್ರವಾದಿಗಳ ಮತಗಳು. ಅವನಿಗೇನು ಅನುಕೂಲ ಆಗುತ್ತೋ ಮಾಂಸ ತಿಂದರೂ ಕೂಡ ನನ್ನ ಹಿಂದೆ ಒಂದಷ್ಟು ಜನ ಇರಬೇಕು ಅಂತ ಯಾರು ಬರ್ತಾನೋ ಅವನು ಪ್ರವಾದಿ. ಗುಂಪುಗಳನ್ನು ಕಟ್ಟಿಕೊಂಡು ತನ್ನ ಮತವನ್ನು ಸ್ಥಾಪನೆ ಮಾಡಲಿಕ್ಕೆ ಬರ್ತಕ್ಕಂಥವರೆಲ್ಲರೂ ಪ್ರವಾದಿಗಳು. ಅವರು ಧರ್ಮ ಪುರುಷರಲ್ಲ. ಅವರದು ಧರ್ಮ ಅಲ್ಲ. ತಿಳ್ಕೊಳ್ಳಿ ಕರೆಕ್ಟಾಗಿ. ನೀವು ತಿಂದ್ಕೊಳ್ರಿ, ನಮಗೇನಿಲ್ಲ. ನೀವು ಏನು ಬೇಕಾದ್ರೂ ತಿಂದ್ಕೊಳ್ರಿ. ನಮ್ಮದು ಧರ್ಮಪೀಠ, ಧರ್ಮವನ್ನು ಬೋಧನೆ ಮಾಡೋದು ಅಷ್ಟೇ ಕೆಲಸ. ನಿಮಗೆ ಬಲವಂತ ಕೂಡ ನಾವು ಮಾಡಲ್ಲ. ಆದರೆ ಲಿಂಗವಂತ ಧರ್ಮದ ಲಕ್ಷಣಗಳು ಈ ರೀತಿ ಇದ್ದಾವೆ. ಲಿಂಗವನ್ನು ಧರಿಸುವ ಮುನ್ನವೂ ಮಾಂಸಾಹಾರವನ್ನು ಬಿಟ್ಟಿರಬೇಕು. ಲಿಂಗವನ್ನು ಧರಿಸಿದ ನಂತರವೂ ಮಾಂಸಾಹಾರವನ್ನು ಬಿಡಬೇಕು. ಇದು ವೀರಶೈವ ಧರ್ಮದ ನಿಯಮ, ಶಿವನ ನಿಯಮ ಇದು. ಶಿವನೇನು ಮಾಂಸಾಹಾರಿಯೇ? ಬೇಡ್ರ ಕಣ್ಣಪ್ಪನ ಕತೆ ನೋಡ್ಕೊಂಡು ನೀವು ಶಿವನ ಮಾಂಸಾಹಾರಿನ ಕರಿತೀರಾ? ಇಲ್ಲ.
ಎಲ್ಲ ರೀತಿಯ ಭಕ್ತರನ್ನು ಅವನು ಹೊಟ್ಟೆಗೆ ಹಾಕ್ಕೊಂಡಿದ್ದ ಅಂತಕ್ಕಂಥದ್ದು ಅಷ್ಟೇ. ಅಲ್ಲಿ ಭಕ್ತಿಯ ಪರಾಕಾಷ್ಠೆ ಬಿಟ್ಟರೆ ಅಲ್ಲಿ ಶಿವ ಮಾಂಸಾಹಾರಿಯಾಗಿದ್ದ, ಮಾಂಸ ನೈವೇದ್ಯ ಮಾಡಬೇಕು ಅಂತ ಅಲ್ಲ. ಅದು ಶುದ್ಧ ಜ್ಞಾನ. ಸಂಸಾರ ಇದ್ದು ಕೂಡ ಯಾಕೆ ಅವನು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡ? ಏನು ಕೆಲಸ ಇತ್ತು? ಯಾಕೆ ಧ್ಯಾನ ಮಾಡ್ತಾ ಇದ್ದ? ಇವೆಲ್ಲ ಯೋಚನೆ ಮಾಡ್ಬೇಕು ನೀವು. ಹೀಗಾಗಿ ವೀರಶೈವ ಆಚಾರ್ಯ ರೇವಣಸಿದ್ಧರ ಚರಿತ್ರೆಗಳು ಬೇರೆ ಇದ್ದಾವೆ, ವೀರಶೈವ ಮರಳುಸಿದ್ಧರ ಚರಿತ್ರೆಗಳು ಬೇರೆ ಇದ್ದಾವೆ. ಇಲ್ಲಿ ಶಿಷ್ಟ ಪರಂಪರೆ ಮತ್ತು ಪರಿಶಿಷ್ಟ ಪರಂಪರೆಗಳು ಬೇರೆ ಬೇರೆ ಇದ್ದಾವೆ, ಸಮಾನಾಂತರ ಕಾಪಾಡಿಕೊಂಡಿದ್ದಾವೆ. ಬ್ರಾಹ್ಮಣನಿಗೆ 3 ವರ್ಷ ಪರೀಕ್ಷೆ ಮಾಡಿ ಅವನು ಯಜ್ಞ ಯಾಗಾದಿಗಳನ್ನು ಬಿಟ್ಟು ಜನಿವಾರವನ್ನು ತೆಗೆದು ಬಿಸಾಟಿ ಆ ನಂತರ ಗುರುವಿನ ಒಲುಮೆಗೆ ಪಾತ್ರನಾದ ಮೇಲೆ ಅವನಿಗೆ ಲಿಂಗ ಕೊಡ್ತೀವಿ. 3 ವರ್ಷ ಕಾದು. ಕ್ಷತ್ರಿಯನಿಗೆ 6 ವರ್ಷ ಕಾಯ್ತೀವಿ. ಯಾಕಂದರೆ ಅವನು ಮೊದಲೇ ಪ್ರಾಣಿಗಳನ್ನು ಕೊಲ್ತಕ್ಕಂಥದ್ದು, ಯುದ್ಧ ಮಾಡಿ ಅವನ ಮನಸ್ಸು ಭಾಳ ಕಟುಕನಾಗಿರ್ತಾನೆ. ಆದ್ದರಿಂದ ಅವನಿಗೆ 6 ವರ್ಷ. ವೈಶ್ಯನಿಗೆ 9 ವರ್ಷ. ಯಾಕಂದರೆ ವ್ಯಾಪಾರವೇ ವೃತ್ತಿಯಾಗಿರುತ್ತೆ, ಅವನಿಗೆ ಮೋಸ ಇರುತ್ತೆ. ವೈಶ್ಯ ಅವನ ಮನಸ್ಸು ಚಂಚಲವೂ ಕೂಡ ಇರುತ್ತೆ. ಅದೆಲ್ಲವನ್ನು ಕಾಪಾಡಲಿಕ್ಕೆ 9 ವರ್ಷ ಕಾಯ್ತೀವಿ. ಶೂದ್ರನಿಗೆ 12 ವರ್ಷ. ಇವನಿಗೆ ಯಾವ ಸಂಸ್ಕಾರವೂ ಇರುವುದಿಲ್ಲ, ಯಾವ ಒಂದು ಧರ್ಮದ ಕಟ್ಲೆಗೂ ಇವನು ಒಳಪಟ್ಟಿರೋದಿಲ್ಲ. ಅದರಿಂದ ಇವನಿಗೆ 12 ವರ್ಷ ಅಂತ ಕರೆತಾರೆ. ಹೀಗೆ ಅತ್ಯಂತ ಕೆಳವರ್ಗದವರಿಗೆ, ಅತ್ಯಂತ ಅಧರ್ಮಿಗಳಿಗೆ, ಪ್ರಾಣಿಯನ್ನು ನಿರ್ದಾಕ್ಷಿಣ್ಯವಾಗಿ ಕೊಲ್ತಕ್ಕಂಥವರಿಗೆ 12 ವರ್ಷ. ಹೀಗಾಗಿ ವೀರಶೈವ ಧರ್ಮದಲ್ಲಿ ಇಂಥ ನಿಯಮಗಳನ್ನು ಇಂದಿನ ಕಾಲದಿಂದಲೂ ಬಹಳ ಸುಭದ್ರವಾಗಿ ಧರ್ಮವನ್ನು ಕಾಪಾಡಿಕೊಂಡು ಬರಲಿಕ್ಕೆ ಇಂಥ ಧರ್ಮಸೂತ್ರಗಳನ್ನು ಮಾಡಿಟ್ಟಿದ್ದರು. ಇವರನ್ನು ಆಗಮಾಚಾರ್ಯರು ಅಂತ ಕರಿತಾ ಇದ್ದರು. ಆಗಮಗಳ ಕಾಲದಲ್ಲಿ ಇಷ್ಟಲಿಂಗದ ಆಚರಣೆ ರೂಢಿಯಲ್ಲಿತ್ತು. ಇಷ್ಟಲಿಂಗ ಕಳೆದರೆ ಪ್ರಾಣವನ್ನು ತ್ಯಾಗ ಮಾಡ್ತಾ ಇದ್ದರು ಅಂತೇಳಿ ಆಗಮಗಳಲ್ಲಿ ಬಂದುಬಿಟ್ಟಿದೆ. ಇದು ಸಂಶೋಧನೆ. ಇದನ್ನು ಬಿಟ್ಟು ಬಸವಣ್ಣಿಂದ ಲಿಂಗ ಕಟ್ಕೊಂಡ್ರು ಅಂತ ಹೇಳ್ತಿರಲ್ಲ, ಅದು ಶುದ್ಧ ನಾಚಿಕೆಗೇಡದು. ಎಲ್ಲ ಬರೆದಿಟ್ಕೊಳ್ಳಿ ಇದನ್ನು, ಮತ್ತಾರು ನಿಮ್ಗೆ ಹೇಳಲ್ಲ. ಈಗೇನು ನಾನು ಹೇಳ್ತಾ ಇದ್ದೇನೆ ಇದೇ ಕೊನೆ ಅಂತ ತಿಳ್ಕೊಳ್ರಿ. ಇಂಥ ಧರ್ಮ ಪ್ರವಚನ ನಿಮ್ಮ ಜೀವಮಾನದಲ್ಲಿ ಸಿಗುವುದಿಲ್ಲ. ಇಷ್ಟಲಿಂಗ ಕಳೆದರೆ ಪ್ರಾಣ ತ್ಯಾಗ ಮಾಡ್ತಾ ಇದ್ರು ಅಂದರೆ ಲಿಂಗವೇ ಬೇರೆ, ಪ್ರಾಣ ಬೇರೆ ಅಲ್ಲ. ಅಲ್ಲಿ ಲಿಂಗ ಕಳೆದರೆ ತನ್ನ ಪ್ರಾಣವೇ ಕಳ್ಕೊಂಡಂಗೆ. ಈಗ ದೀಕ್ಷೆ ಮಾಡುವಾಗ ಏನು ಕೊಡ್ತಾರೆ ಗುರುಗಳು? ಶಿಷ್ಯನ ಮಸ್ತಕದಲ್ಲಿರ್ತಕ್ಕಂಥ ಲಿಂಗವನ್ನೇ ತೆಗೆದು, ಪ್ರಾಣಲಿಂಗವನ್ನೇ ತೆಗೆದು ನಿನ್ನ ಲಿಂಗಕ್ಕೆ ಸೇರಿಸ್ತಾರೆ. ಇದು ನಂಬಿಕೆ. ಎಲ್ಲಿ ಸಾಧ್ಯ ಲಿಂಗಕ್ಕೆ ಕಳೆ ತುಂಬಕ್ಕಾಗತ್ತೆ ಅಂತ ಪ್ರಶ್ನೆ ಮಾಡೋರಿದ್ದಾರೆ. ಹಾಗಾದರೆ ನಿಮ್ಮಲ್ಲಿರ್ತಕ್ಕಂಥ ದೇವರನ್ನು ನೀವು ಯಾಕೆ ಅಪ್ಪಣೆ ಕೇಳಕ್ಕೆ ಹೋಗ್ತೀರಿ? ಏನು ಜೀವ ಇದೆಯೇನು ಅದಕ್ಕೆ? ಆಮೇಲೆ ಬಲಿ ಕೊಡೋಕೆ ಹೋಗ್ತೀರಾ? ಬಿಡಿ, ವೀರಶೈವರ ವಿಷಯ ಬಿಟ್ಟು ಕೆಳವರ್ಗದರ ವಿಷಯಕ್ಕೆ ಬರೋಣ. ಕೇಳಿತ್ತೇನು ನಿಮಗೆ ಬಲಿ ಕೊಡ್ರಿ ಅಂತೇಳಿ? ಕೆಳವರ್ಗದರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾರ ಮೈ ಮೇಲೆ ಬಂದು ಹೇಳಿತ್ತು ಅವನ ಮಾಂಸ ತಿನ್ನಲ್ವಾ? ಯಾರ ಮೈ ಮೇಲೆ ಬಂದು ಹೇಳಿತ್ತು ಅವನ ಮಾಂಸ ತಿನ್ನಲ್ವಾ? ಎಲ್ಲ ಬೇಕಾದಷ್ಟು ತಪ್ಪನ್ನು ಕಣ್ಣೆದುರಿಗೆ ಮಾಡ್ತಾ ಇದ್ದೀರಿ. ಇನ್ನೊಂದು ಧಾರ್ಮಿಕ ಶ್ರೇಷ್ಠ ಜನಾಂಗಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಬರ್ತಾ ಇದ್ದೀರಿ. ನಿಮಗೆ ಯಾವ ನೈತಿಕ ಹಕ್ಕೂ ಇಲ್ಲ. ಪ್ರಪಂಚ ಪರಮಾತ್ಮನ ಆಜ್ಞಾನುವರ್ತಿಯಾಗಿ ಸೂತ್ರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ. ಇದಕ್ಕೆ ಯಾರ ಒಂದು ಟೀಕೆ ಟಿಪ್ಪಣಿಗಳು ಬೇಕಾಗಿಲ್ಲ. ನಿಮ್ಮ ಜನಾಂಗ ನೀವು ಮುಂದುವರಿಸ್ಕೊಂಡು ಹೋಗ್ರಿ. ಕುರುಬರಾಗಿರ್ಬೋದು, ಗೊಲ್ಲರಾಗಿರ್ಬೋದು, ನಾಯಕರಾಗಿರ್ಬೋದು, ಇನ್ಯಾವುದೇ ಜನಾಂಗ ಆಗಿರ್ಬೋದು, ನಿಮ್ಮ ಜೀವನಕ್ಕೆ ನಿಮ್ಮ ಸ್ವತಂತ್ರ ಇದೆ. ಎಲ್ಲರೂ ಕೂಡ ಪ್ರಕೃತಿಯ ಮಡಿಲಲ್ಲಿ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕೆ ಯಾವ ಅಡ್ಡಿ ಇಲ್ಲ. ಆದರೆ ಧಾರ್ಮಿಕ ಸೂಕ್ಷ್ಮ ವಿಷಯಗಳು ಬಂದಾಗ ನೀವು ನಿರ್ಣಯ ತಗೊಳ್ಳಿಕ್ಕೆ ನಿಮಗೆ ಅಧಿಕಾರ ಇಲ್ಲ, ನಿಮ್ಗದು ಬರೋದೂ ಇಲ್ಲ. ಆದ್ದರಿಂದ ಅವರವರ ಧರ್ಮದ ವಿಷಯನ ಅವರಿಗೆ ಬಿಡಿ. ನಾವು ಯಾವತ್ತಾರು ಬಂದು ನೀವು ಕುರಿ ಕಡಿಬೇಡ್ರಿ, ತಿನ್ನಬೇಡ್ರಿ ಅಂತ ಹೇಳಿದ್ವಿ ನಾವು? ಯಾವತ್ತಾರು ಇಲ್ಲ. ಯಾರು ಬರ್ತಾರೋ ಅವ್ರಿಗೆ ಮಾತ್ರ ಇನ್ನು ಮುಂದೆ ತಿನ್ನಬೇಡಪ್ಪ ಅಂತೇಳಿ ಲಿಂಗ ಕೊಡ್ತೀವಿ. ಅಷ್ಟು ಬಿಟ್ಟರೆ ನಮಗೂ ನಿಮಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಬೈಂಡಿಂಗ್ ಸಂಬಂಧ ಇಲ್ಲ. ಲಿಂಗ ಧರ್ಮದ ವಿಷಯ ಹಿಂಗಿದೆ, ಭಾಳ ಸೀರಿಯಸ್ ಮ್ಯಾಟ್ರ್ ಇದು. ಜೈನ ಧರ್ಮ ಇದೆ ಇವತ್ತು. ಒಂದು ಸೊಳ್ಳೆಯನ್ನು ಕೂಡ ಅವರು ಒಡೆಯಲ್ಲ. ಧರ್ಮ ಅಲ್ವೇನದು? ಅದು ನಿಜವಾದ ಧರ್ಮ ತಾನೇ? ಎಲ್ಲರಿಗೂ ಗೊತ್ತಿದೆ ಜೈನ ಧರ್ಮ ಹೇಗಿದೆ ಅಂತ. ಆದರೂ ಕೂಡ ಸರ್ವಜ್ಞ ಹೇಳಿದ್ದಾನೆ, ಹೇನು ಕೂರೆಗಳನ್ನು ತಾನಾಗಿ ಜನಕೊಲ್ಲ ಸ್ಥಾನ ಪಲ್ಲಟವ ತಾ ಮಾಡಿ ಆಮೇಲೆ ಏನಾದು ದರಿಯ ಸರ್ವಜ್ಞ. ಒಂದು ಜೀವಿಯನೊಂದು ಕೊಂದು ತಿನ್ನುವ ಜಗದಿ ಪ್ರಾಣಿಯನ್ನು ಕೊಲ್ಲಲಾಗದಿಂತೆಂಬ ಜನಧರ್ಮ ನಿಂದಿಹುದು ಎಲ್ಲಿ ಅಂತ ಹೇಳ್ತಾನೆ ಸರ್ವಜ್ಞ. ಎಷ್ಟು ಸೂಕ್ಷ್ಮವಾಗಿ ಆತ ಹೇಳ್ತಾನೆ. ಅಂಥ ಜೈನ ಧರ್ಮದಲ್ಲೂ ತಪ್ಪು ಹುಡುಕಿದ್ದಾನೆ ಅವನು. ಆಗಿರುವಾಗ ವೀರಶೈವ ಧರ್ಮ ಹೇಗೆ ನಿಮಗೆ
ಮಾಂಸಾಹಾರಿ ಧರ್ಮ ಆಗುತ್ತೆ ಅಂತಕ್ಕಂಥದ್ದನ್ನ ಯಾರಾದರೂ ಯಾವ ಮಠಾಧೀಶರಾದರೂ ಯೋಚನೆ ಮಾಡಿ ಯಾವತ್ತಾರು ಪ್ರವಚನ ಮಾಡಿದ್ದೀರಾ? ಇಂಥ ಸೂಕ್ಷ್ಮ ಪ್ರವಚನಗಳನ್ನು ನೀವು ಮಾಡಿದ್ದೀರಾ? ಮಾಡಿದ್ದರೆ ಬನ್ನಿ ನನ್ನ ಮುಂದೆ, ನಾವು ನೀವು ಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಎಷ್ಟು ಅವಿವೇಕದ ಪರಾಕಾಷ್ಠೆ ಅತಿರೇಕಕ್ಕೆ ಹೋಗಿದ್ದೀರಿ ನೀವು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಆದ್ದರಿಂದ ಇದನ್ನು ಮುಖಾಮುಖಿಯಾಗಿ ಈ ಧ್ವನಿ ವರ್ಧಕದ ಮುಖಾಂತರ ಮುಖಾಮುಖಿಯಾಗಿ ನಾನು ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ನಿಮಗೆ ಆಗಲಿಲ್ಲ ಅಂದರೆ ಬಿಟ್ಬಿಡಿ. ಧರ್ಮ ಮಾಡಲಿಕ್ಕೆ ಅಷ್ಟು ಸುಲಭ ಅಲ್ಲ. ಅದು ವ್ರತ. ಅದು ಪಾಶುಪತ ವ್ರತ. ಪಶು ಪತಿ ಪಾಶ ಅಂತ ಹೇಳಿದ್ದಾರೆ. ಪಾಶುಪತ ಪಶು, ಇಲ್ಲಿ ಮನುಷ್ಯ. ಪಾಶ ಅಂತಕ್ಕಂಥದ್ದು ಭವಬಂಧನ. ಪತಿ ಅಂತಕ್ಕಂಥವನು ಪರಮಾತ್ಮ. ಈ ಮೂರರ ಸಂಬಂಧವನ್ನು ತಿಳ್ಕೊಂಡು ಪಾಶುಪತ ವ್ರತವನ್ನು ಎಡಗೈಯಲ್ಲಿ ಲಿಂಗವನ್ನು ಇಟ್ಟುಕೊಂಡು, ನಾನು ನಿನ್ನ ಸತಿಯಪ್ಪ, ನಾನು ಶರಣ, ನಾನು ಸತಿ ನಿನಗೆ, ನೀನು ಲಿಂಗ, ನೀನು ಪತಿ ಅಂತ ಆ ಪಾಶುಪತ ವ್ರತವೇ ಶರಣಸತಿ ಲಿಂಗಪತಿಯಾಗಿ ಬಂದಂಥ ವೀರಶೈವ ಧರ್ಮ. ಅದನ್ನು ನೀವು ಲಿಂಗಾಯತ ಅಂತ ಕರಿತೀರಿ. ಎಷ್ಟು ಬುದ್ಧಿ ಹೇಳಿದರೂ ನಿಮ್ಗೆ ಹೋಗ್ತಾ ಇಲ್ಲ. ಲಿಂಗ ಆಯತ, ಲಿಂಗವನ್ನು ಆಯತ ಮಾಡಿಕೊಂಡಂಥವನು ಲಿಂಗಾಯತ, ಅಥವಾ ಲಿಂಗದಿಂದ ಬಂದವನು ಲಿಂಗಾಯತ. ಲಿಂಗೋದ್ಭವ ಲಿಂಗೈಕ್ಯದ ಕಲ್ಪನೆಗಳು ಕೂಡ ಬಹಳ ಸೀರಿಯಸ್ ಮ್ಯಾಟರ್ಗಳವು. ಯಾಕೆ ನಾವು ವೀರಶೈವರು ಬಹಳ ಸೀರಿಯಸ್ಸಾಗಿ ಬೋಧನೆ ಮಾಡ್ತಾ ಇಲ್ಲ? ಅದಕ್ಕೆ ನಿಮಗೆ ಹೋಗ್ತಾ ಇಲ್ಲ. ಧರ್ಮ ಅಂದರೆ ಏನು ಅಂತ ನಿಮಗೆ ಅರ್ಥವಾಗ್ತಾ ಇಲ್ಲ. ತಿಂದು ಕುಡಿದು ಮಜಾ ಮಾಡಿ ನೀವೇನು ಬೇಕಾದ್ರೂ ಮಾಡಿರಿ, ಲಿಂಗ ಕಟ್ಕೊಂಡು ಮಠಕ್ಕೆ ಬರ್ರಿ ಅಂತ ಕರೀತಾರಲ್ಲ, ಅವ್ರದ್ದು ಒಂದೇ ತಪ್ಪು. ಅದಕ್ಕೆ ನೀವಿಷ್ಟು ಮಿತಿ ಮೀರಿದ್ದೀರಿ. ಆದರೆ ಹಿಂದಿನ ಕಾಲದಲ್ಲಿ ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾಯಿದ್ರು. ರುದ್ರಮುನಿಗಳ ಕಾಲದಲ್ಲಿ ಹೆಂಗಿತ್ತು ಧರ್ಮ? ಮನೆ ಮನೆಗೆ ಬಂದು ಜಂಗಮರು ಗಂಟೆ ಹೊಡಿತಾ ಇದ್ರು, ಜಾಗಟೆ ಬಾರಿಸ್ತಾ ಇದ್ರು, ಎಬ್ಬಿಸ್ತಾ ಇದ್ರು, ಗದ್ದಿಗೆ ಹಾಕ್ಕೊಂಡು ಅಲ್ಲೇ ಕುತ್ಕೊತಾ ಇದ್ರು, ಕಂಬವನ್ನು ಅವಚ್ಕೊಂಡು ನಿಂತ್ಕೊತಾ ಇದ್ರು, ಮುಳ್ಳಾವಿಗೆ ಮೆಟ್ಟಿಗೆ ನಿಂತ್ಕೊತಾ ಇದ್ರು, ಲಿಂಗವನ್ನು ತಂದು ಕೊಡ್ತಾ ಇದ್ರು, ಪೂಜೆ ಮಾಡಿಸ್ತಾ ಇದ್ರು ಮನೇಲಿ ಇದ್ದು. ಈಗಲೂ ಕೂಡ ಪೂಜೆ ಮಾಡಿಸೋ ಪದ್ಧತಿ ಜಂಗಮರು ಮನೆಗಳಿಗೆ ಬಂದು ಪೂಜೆ ಯಾಕೆ ಮಾಡಿಸ್ತಾರೆ? ನಿಮಗೆ ಅದು ರೂಢಿ ಮಾಡ್ಸೋಕ್ಕೆ, ಅದು ಉಳ್ಸೋಕ್ಕೋಸ್ಕರ ಬರ್ತಾರೆ. ಏನು ಉಂಡೋಕ್ಕೆ ಬರ್ತಾರ? ಯಾಕೆ? ಅವ್ರಿಗೇನು ಹೊಲ ಮನೆ ಇರಲ್ವಾ? ನಿಮ್ಮ ಮನೆದೇ ಆಗಬೇಕಾ ಅವರಿಗೆ? ಅಷ್ಟು ಸೋಮಾರಿಗಳ ಜಂಗಮರು. ಇಂಥ ಒಂದು ಮುಖ್ಯ ಜನಾಂಗವನ್ನು, ಧರ್ಮವನ್ನೇ ರಥವಾಗಿ, ಧರ್ಮವನ್ನೇ ಉಸಿರಾಗಿ ಇಟ್ಕೊಂಡಿರ್ತಕ್ಕಂಥ, ಧರ್ಮವನ್ನೇ ಊರ್ಗೋಲಾಗಿ ನಡೀತಿರ್ತಕ್ಕಂಥ ಜಂಗಮರನ್ನು ನೀವು ಇವತ್ತು ಮನಸ್ಸಿಗೆ ಬಂದಂಗೆ ಕರಿತೀರಾ ಅಂದರೆ ನಿಮಗೆ ಕಿಂಚಿತ್ತೂ ಪ್ರಜ್ಞೆ ಇಲ್ಲ. ಇದಕ್ಕೆ ಕಾರಣ ನಿಮ್ಮ ತಪ್ಪಲ್ಲ, ಲಿಂಗವಂತರದೇ ತಪ್ಪಿದೆ. ಲಿಂಗವಂತರು ಸರಿಯಾಗಿ ಆಚಾರ ಇಟ್ಕೊಂಡ್ರೆ ಇತರೆ ಕೆಳವರ್ಗದವರು ಲಿಂಗವಂತರು ತಂಟೆ ಬರಲ್ಲ. ಅದರಲ್ಲೂ ವೀರಶೈವ ಜಂಗಮರು ಅಂದರೆ ಬೆಂಕಿ ಅಂತ ತಿಳ್ಕೊಂಡು ದೂರ ಹೋಗ್ತಾರೆ. ಮೈ ಮೇಲೆ ಹಾಕೊಂಡಿರ್ತಕ್ಕಂಥ ಕಾವಿ ಬೆಂಕಿ ಅಲ್ಲದೆ ಏನದು? ಅದು ರುದ್ರ ಸ್ವರೂಪು. ರುದ್ರ ಅಂದರೆ ಏನು? ಬೆಂಕಿ. ಅದು ರಕ್ತದ ಬಣ್ಣ, ತ್ಯಾಗದ ಸಂಕೇತ. ಬೇಕಾದಷ್ಟು ವಿಷಯ ವೀರಶೈವ ಧರ್ಮದಲ್ಲಿದೆ. ಲಾಂಛನಗಳಿಗೆ ಬೆಲೆ ಇದೆ. ಯಾರು ಬೇಕಾದರೂ ಮಾಂಸಾಹಾರಿಗಳು ಲಿಂಗನೂ ಕಟ್ಕೋಬೋದು, ಕಾವಿನೂ ಹಾಕೋಬೋದು, ರುದ್ರಾಕ್ಷನೂ ಹಾಕೋಬೋದು. ಅಂದರೆ ಅದು ಅರ್ಥವಿಲ್ಲದ ಅರ್ಥಹೀನ ಮಾತುಗಳು. ಸುಮ್ಮನೆ ಶೋ ಅಪ್ ಆಗುತ್ತದು. ಅದಕ್ಕೆಲ್ಲ ಅವಕಾಶವೇ ಇಲ್ಲ. ಆದರೂ ಕೂಡ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹಿಂದಿನ ಸನಾತನ ಪರಂಪರೆಯವರು ಸುಮ್ಮನಿದ್ದಾರೆ. ವಿರಕ್ತರಿಗೆ, ಶರಣ ಪರಂಪರೆಯವರಿಗೆ ಗುರುತ್ವನೇ ಇಲ್ಲ. ಜಗದ್ಗುರುತ್ವ ಮೊದಲೇ ಇಲ್ಲ. ಅವರೇನಿದ್ದರೂ ಶರಣರಾಗ್ಬೋದು. ಬೇಕಾದಷ್ಟು ಪ್ರಶ್ನೆ ಇದ್ದಾವೆ, ಸುಮ್ಮನಿದ್ದಾರೆ ಅಷ್ಟೇ. ನಿಮ್ಮದು ಭಾಳ ಅತಿರೇಕಕ್ಕೆ ಹೋಗ್ತೈತೆ. ಏನು ನಿಮ್ಮದು ಹೆಂಗಾಗುತ್ತೆ? ವೀರಶೈವ ಆಚಾರ್ಯ ರೇವಣಸಿದ್ದರು ಹೆಂಗೆ ಆಗ್ತಾರೆ? ಅವ್ರ ಮೂಲಗಳೇ ಬೇರೆ ಇದ್ದಾವೆ. ಶಾಸನಗಳಲ್ಲೇ ಭಾರದ್ವಾಜ ಗೋತ್ರ ಅಂತಿದೆ ರೇವಣಸಿದ್ರದು. ಏನು ಯಾವತ್ತು ಯೋಚನೆ ಮಾಡಿದರೆ ಅದ್ರ ಬಗ್ಗೆ? ಗುಮ್ಲಾಪುರ ಶಾಸನದಲ್ಲಿದೆ, ಹೋಗಿ ನೋಡ್ಕೊಂಬರ್ರಿ. ಆಮೇಲೆ ಲಾಕುಳ ಶೈವ ಅಂತ ಇದೆ. ಲಾಕುಳ ಲಕುಲಿಶಂದದು ಶಾಂತ ಪರಂಪರೆ. ಅದು ಜೈನ ಧರ್ಮ ಇದೆ ಒಂದು ಕಡೆ. ಜೈನ ಧರ್ಮದ ಮೂಲವೇ ವೀರಶೈವ ಧರ್ಮದಲ್ಲಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಶಿವನು ಶಾಂತಿ ಪುರುಷ ಆಗಲಿಲ್ಲ ಅಂದರೆ ಈ ದೇಶದಲ್ಲಿ ಏನು ಉಳಿತಿರಲ್ಲ. ಶಿವ ಅಂತ ಯಾರೂ ಕರಿತಿರಲ್ಲ. ಬೇಕಾದಷ್ಟಿದೆ. ಬರೀ ಮೇಲ್ನೋಟದ ಮಾತ್ರ ನೋಡ್ತೀರಿ ನೀವು. ಯಾತಕ್ಕೆ ಬರುತ್ತೆ ನಿಮ್ಮ ಪ್ರವಾದಿತನ, ನಿಮ್ಮ ಮತವಾದಗಳು? ತಗೊಂಡೋಗಿ ಎಲ್ಲಿಗೆ ಇಟ್ಟು ಸುಟ್ಟರೂ ತೀರಲ್ಲ. ಅಷ್ಟು ನಿಮ್ಮದು ಅರ್ಥಹೀನವಾಗಿದೆ. ಆದ್ದರಿಂದ ಧರ್ಮವೇ ಬೇರೆ, ಮತವೇ ಬೇರೆ. ಧರ್ಮಪುರುಷರ ಧಾರ್ಮಿಕ ಜನಾಂಗಗಳೇ ಬೇರೆ, ಮತವಾದಿಗಳೇ ಬೇರೆ, ಪ್ರವಾದಿಗಳೇ ಬೇರೆ. ಭಾಳ ಸೂಕ್ಷ್ಮ ವಿಷಯ ಅದು. ಧರ್ಮ ಸೂಕ್ಷ್ಮ ಅಂತ ಕರೆದುಬಿಟ್ಟಿದ್ದಾರೆ. ಆದ್ದರಿಂದ ವೀರಶೈವ ಮೂಲ ಮರಳುಸಿದ್ದರ ಕತೆ ಮಧ್ಯಪ್ರದೇಶದ ಉಜ್ಜಿನಿಯ ಜೈನ ಧರ್ಮದೊಳಗೆ ಸೇರಿದೆ. ಅಜೀವಕರು ಅಂತ ಇದ್ದರು. ಅವರು ಶೂನ್ಯ ಧ್ಯಾನ
ಶೂನ್ಯ ಧ್ಯಾನಸ್ಥರವರು. ಅದರಲ್ಲಿ ವೀರಶೈವರು ಇದ್ದರು. ಯಾಕಂದರೆ ಶೈವ ಧರ್ಮದಿಂದಲೇ ಜೈನ ಧರ್ಮ, ಬೌದ್ಧ ಧರ್ಮ ಹುಟ್ಟಿದ್ದಾವೆ, ಅನುಮಾನವೇ ಇಲ್ಲ. ವಾದ ಮಾಡಿ, ನನಗೇನಿಲ್ಲ, ನಾನೇನು ವಾದ ಮಾಡೋಕ್ಕೆ ಬರಲ್ಲ, ಇರ್ತಕ್ಕಂಥ ವಿಷಯ ಹೇಳೋದಷ್ಟೇ, ಮತ್ತು ವಾದಕ್ಕೆ ನಿಲ್ಲಲ್ಲ ನಾವು. ತಿಳ್ಕೊಂಡ್ರೆ ನಿಮ್ಮ ಇದಾಯಿತು. ಇಂಥ ಕೆಲಸ ಮಾಡಬೇಡಪ್ಪ ಅಂತ ತಂದೆ ಮಗನಿಗೆ ಹೇಳ್ತಾನೆ. ಮಾಡಿದರೆ ಅವನಿಗೆ ಒಳ್ಳೆಯದು. ಯಾಕಂದರೆ ತಂದೆ ಅನುಭವ ಆ ಮಾತಿನಲ್ಲಿ ಸೇರಿರುತ್ತೆ. ಇಲ್ಲ ಮಾಡ್ತೀನಿ ಅಂದರೆ ಅವನ ಹಣೆ ಬರ. ಹೀಗೆ ಗುರುಗಳು ಕೂಡ ಶಿಷ್ಯವರ್ಗದವರಿಗೆ, ಕೆಳವರ್ಗದವರಿಗೆ ಧರ್ಮವನ್ನು ಬೋಧನೆ ಮಾಡ್ತಕ್ಕಂಥದ್ದು ಅವರ ಕಾಯಕ. ಹೀಗಾಗಿ ಪ್ರತಿ ದಿವಸ ನಾವು ವೀರಶೈವ ಆಚಾರ್ಯ ರೇವಣಸಿದ್ಧರ ಶಿಷ್ಟ ಪರಂಪರೆ, ಭಾರತದ ಸನಾತನ ಧಾರ್ಮಿಕ ಜನಾಂಗವಾಗಿರತಕ್ಕಂಥ ವೀರಶೈವ ಜಂಗಮರು ಮತ್ತು ತದನಂತರ ಬಂದಂಥ ಬ್ರಾಹ್ಮಣರು, ಆ ಬ್ರಾಹ್ಮಣರು ಕೂಡ ಈ ಶೈವ ಧರ್ಮದೊಳಗೆ ಸೇರಿದ್ದಾರೆ. ಅವರೇ ಸ್ಮಾರ್ತ ಬ್ರಾಹ್ಮಣರು, ಆರಾಧ್ಯ ಬ್ರಾಹ್ಮಣರು. ಅವರಿಗೆ ಜನಿವಾರ ಮತ್ತು ಲಿಂಗ ಎರಡೂ ಇದೆ ಕೆಲವು ಕಡೆ, ಇನ್ನು ಕೆಲವರು ಬಿಟ್ಟಿದ್ದಾರೆ. ಹೀಗಾಗಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅವರು ಆಂಧ್ರ ಅಂದರೆ ಶ್ರೀಶೈಲ ಪ್ರದೇಶದಲ್ಲಿ ವಾಸ ಮಾಡಿರ್ಬೋದು. ಜ್ಯೋತಿರ್ಲಿಂಗ ಕ್ಷೇತ್ರಗಳೆಲ್ಲ ಕಡೆ ಶೈವರು, ವೀರಶೈವರು, ಬ್ರಾಹ್ಮಣರು ಎಲ್ಲ ಕಡೆ ಶೈವ ಬ್ರಾಹ್ಮಣರು ಇದ್ದಾರೆ, ವೈದಿಕ ಬ್ರಾಹ್ಮಣರು ಇದ್ದಾರೆ. ಅದೇ ರೀತಿ ಇತರೆ ಜನಾಂಗದಲ್ಲೂ ಕೂಡ ನೀವು ಕೂಡ ವೈಷ್ಣವರಾಗಿದ್ದೀರಿ. ಲಿಂಗಾಯತರಲ್ಲಿ ತಿರುಪತಿ ತಿಮ್ಮಪ್ಪನ ಒಕ್ಕಲಿಲ್ವಾ, ನಾರಾಯಣನ ಒಕ್ಕಲಿಲ್ವಾ, ಇವೆಲ್ಲ ಇದ್ದಾವೆ. ನಾಥ ಪರಂಪರೆ, ಶೈವ ಪರಂಪರೆ ಎಲ್ಲ ಬೇರೆ ಬೇರೆ ಇದ್ದಾವೆ. ಅದರಿಂದ ಜನಾಂಗಗಳ ಅಧ್ಯಯನ ಸುಲಭವಾದ ಮಾತಲ್ಲ, ಎಲ್ಲ ಅರ್ಥ ಮಾಡ್ಕೋಬೇಕು. ಜೈನ ಈ ವೀರಶೈವ ಆಚಾರ್ಯ ರೇವಣಸಿದ್ಧರು ಬೇರೆ, ವೀರಶೈವ ಆಚಾರ್ಯ ಮರಳಸಿದ್ಧರು ಬೇರೆ, ಇವರ ಶಿಷ್ಯವರ್ಗದ ಮಠಗಳು ಬೇರೆ. ನಾನು ಹೇಳಿದ್ನೇಳಿ, ಈಗ ರಂಭಾಪುರಿ ಪೀಠದ ಶಾಖಾ ಮಠ, ಸುತ್ತೂರು ಮಠ 10ನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿತ್ತು. ಈಶಾನ್ಯ ದೇವರು ಅಂತ ಇದ್ದರು. ಅವರೇ ರೇವಣಸಿದ್ಧರ ಚರಿತ್ರೆಯನ್ನು ಬರೆದವರು. ಅಂದರೆ ಈ ರೇವಣಸಿದ್ಧರ ಚರಿತ್ರೆಗಳು, ರೇವಣಸಿದ್ಧರ ವಿಚಾರಗಳು ರೇಣುಕ ಪರಂಪರೆಯಲ್ಲಿ, ಆಚಾರ್ಯ ಪರಂಪರೆಯಲ್ಲಿ ಬರ್ತವೆ. ಆಚಾರ್ಯ ಪರಂಪರೆಯಲ್ಲಿ ವೀರಶೈವ ನಂದಿನಾಥ, ಭೃಂಗಿನಾಥ, ಋಷಭನಾಥ, ಸ್ಕಂದನಾಥರು ಆಚಾರ್ಯ ಪರಂಪರೆಯ ಮೊದಲಿಗರು. ಅವರಿಂದ ಆಚಾರ್ಯ ಪರಂಪರೆ ಶುರುವಾಗಿದೆ ಅಂತ ಮರಡಿಪುರ ಶಾಸನದಲ್ಲೂ ಕೂಡ ಬಂದಿದೆ. ಬೇಕಾದಷ್ಟು ಗಂಭೀರ ಚಿಂತನೆಗಳಿದ್ದಾವೆ. ಸುಮ್ಮನೆ ನೀವು ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ. ಮೊದಲು ಜಂಗಮರು ಬುದ್ಧಿವಂತರಾಗ್ರಿ, ಎಲ್ಲರೂ ಬುದ್ಧಿವಂತರಾಗ್ತಾರೆ. ಗ್ರಾಮದಲ್ಲಿ ಒಬ್ಬ ಜಂಗಮ ಬುದ್ಧಿವಂತ ಇದ್ದರೆ ಇಡೀ ಊರನ್ನೇ ಪಾವನ ಮಾಡ್ತಾನೆ. ಅಂಥ ಶಕ್ತಿ ಈ ಜಂಗಮನಿಗಿದೆ. ಮಠಗಳು ಅವರು ಕೂಡ ಧರ್ಮವನ್ನು ತಿಳ್ಕೋಬೇಕು. ಸುಮ್ಮನೆ ಮಠ ಏನು ಪ್ರಯೋಜನ? ನೀವು ಕೆಳವರ್ಗದ ಮಠವೇ ಆಗಿರಲಿ, ಆದರೆ ಮೇಲ್ವರ್ಗದ ವಿಷಯವನ್ನು ತಿಳ್ಕೊಳ್ರಿ. ನೀವು ಸುಮ್ಮನೆ ನಿಮ್ಮದೇ ನೀವು ಪೊಂಗಿ ಓದ್ತಾ ಹೋಗಬಾರ್ದು. ಭಾರತದ ಸನಾತನ ಧರ್ಮವನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡದೆ ನಿಮಗೆ ಏನೂ ಗೊತ್ತಾಗಲ್ಲ. 2 ವಚನ ಹೇಳಿದ್ಕೊಳ್ಳಿ, ನಿಮಗೆ ಭಾರತದ ಚರಿತ್ರೆಯನ್ನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯವಿಲ್ಲ. ವಚನ ಪೂರ್ವಕಾಲದಲ್ಲಿ ಏನಿತ್ತು, ಬಸವ ಪೂರ್ವಕಾಲದಲ್ಲಿ ಏನಿತ್ತು, ಸನಾತನ ಧರ್ಮ ಏನು ಹೇಳುತ್ತೆ, ಶೈವ ಧರ್ಮ ಯಾವುದು, ವೀರಶೈವ ಯಾವುದು, ಆರಾಧ್ಯ ಶೈವ ಯಾವುದು, ಸ್ಮಾರ್ತರು ಯಾರು, ವೈದಿಕ ಬ್ರಾಹ್ಮಣರು ಯಾರು, ವೈಷ್ಣವ ಅಂದರೆ ಏನು, ತ್ರಿಮತದ ಆಚಾರ್ಯರು ಬ್ರಾಹ್ಮಣರು ಏನು ಮಾಡ್ತಾಯಿದ್ರು, ಅವರು ಪೂರ್ವಜರು ಶೈವರಾಗಿದ್ದರು. ಈಗಿನ ಶಂಕರ, ಮಧ್ವ, ರಾಮಾನುಜರ ತಂದೆ ತಾಯಿಗಳು ಕೂಡ ಶಿವಭಕ್ತರಾಗಿರಿದ್ರು. ಇಂಥ ಎಷ್ಟೋ ಸಾಕಷ್ಟು ವಿಷಯಗಳು ಇದ್ದಾವೆ. ಅವೆಲ್ಲ ತಿಳ್ಕೊಂಡಲೇ ಸುಮ್ಮನೆ ಬ್ರಾಹ್ಮಣರು ಶ್ರೇಷ್ಠ, ವೀರಶೈವ ಜಂಗಮರು ಅದಕ್ಕಿಂತ ಕಮ್ಮಿ, ಇನ್ನು ಕೆಳವರ್ಗದಲ್ಲಿ ಅದಕ್ಕಿಂತ ಕಮ್ಮಿ, ಆದರೆ ಏನಾದ್ರು ಮಾಡಿ ಅವ್ರ ಮೇಲೆ ಕುತ್ಕೊಂಡ್ಬಿಡ್ಬೇಕು, ಹೆಗಲ ಮೇಲೆ ಕುತ್ಕೊಂಡು ಸವಾರಿ ಮಾಡಬೇಕು, ನಾವು ಪಲ್ಲಕ್ಕಿಲಿ ಮೆರಿಬೇಕು, ನಾವು ಕಾವ್ಯ ಹಾಕೋಬೇಕು, ನಾನು ಗುರು ಆಗಬೇಕು, ಜಗದ್ಗುರು ಆಗಬೇಕು, ಆರಾಧ್ಯ ಆಗಬೇಕು, ಶಿವಾಚಾರ್ಯ ಆಗಬೇಕು, ಸಂಸ್ಕೃತ ಕಲಿಬೇಕು, ಅವ್ರಿಗೆ ಬಂದು ಸರಿಯಾಗಿ ವಾದ ಮಾಡಿ ನಾವು 10 ಜನಗಳ ಮುಂದೆ ಅವ್ರ ಮುಖ ಭಂಗ ಆಗಂಗೆ ನಾನು ವಾದ ಮಾಡಬೇಕು. ಇಂಥ ಒಂದು ಪ್ರತಿಷ್ಠೆ ಇದ್ದಾವೇನ ನಿಜವಾದ ಚರಿತ್ರೆ ತಿಳ್ಕೊಳ್ತಕ್ಕಂಥ ಮನಸ್ಥಿತಿ ಯಾರಿಗೂ ಕೂಡ ಇಲ್ಲ. ಅದರಿಂದಲೇ ಇವತ್ತಿಂಥ ಅನಾಹುತ ಆಗ್ತಿರೋದು. ಅದಕ್ಕೋಸ್ಕರ ನಾನು ಸನಾತನ ಈ ಧರ್ಮಪೀಠವನ್ನು ಮಾಡಿಕೊಂಡು, ಈ ಧರ್ಮಪೀಠದ ಮುಖಾಂತರ ಈ ಎಲ್ಲ ಒಂದು ವಿದ್ಯಾಭ್ಯಾಸಗಳನ್ನು ನಾನು ಎಲ್ಲರಿಗೂ ಕೂಡ ಉಣಬಡಿಸ್ತಾ ಇದ್ದೇನೆ. ಯಾಕಂದರೆ ನಾನು ಸ್ವಯಂ ಸಂಶೋಧಕನಾದ್ದರಿಂದ ಇವೆಲ್ಲವೂ ನನಗೆ ಅಧ್ಯಯನದಿಂದ ಗೊತ್ತಾದವು. ಸುಮ್ಮನೆ ನಾನು ಕಾವ್ಯ ಹಾಕ್ಕೊಂಡು ನಾನು ಜಂಗಮ ಅಂತ ಹೇಳೋಕ್ಕೆ ತಯಾರಿಲ್ಲ. ನಮ್ಮ ಜಂಗಮರಲ್ಲಿ ಬಹಳ ಜನಗಳಿಗೆ ಭಾರತದ ಸನಾತನ ಧಾರ್ಮಿಕ ಚರಿತ್ರೆ ಗೊತ್ತೇ ಇಲ್ಲ. ಅದರಿಂದ ಇಂಥ ಅನಾಹುತ ಆಗ್ತಿದ್ದಾವೆ. ಮೊದಲು ಜಂಗಮರು ಎಜುಕೇಟ್ ಆಗಿ ಶಿಕ್ಷಣ ಪಡೆಯಿರಿ, ಧಾರ್ಮಿಕ ಶಿಕ್ಷಣ. ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ಲರಿಗೂ ವ್ಯವಸಾಯ ಇದೆ, ವೃತ್ತಿ ಇದೆ, ಎಲ್ಲ ನೌಕರಿ ಮಾಡ್ತಾರೆ. ಆದರೆ ಈ ಧಾರ್ಮಿಕ ಶಿಕ್ಷಣ ಇಲ್ಲ ಅಂತಂದರೆ ಖಂಡಿತವಾಗೂ ನೀವು ಯಾವುದಕ್ಕೂ ಸೂಕ್ಷ್ಮ ಅಧ್ಯಯನ, ಒಂದು PhD ಇದ್ದಂಗೆ ಈ ಧಾರ್ಮಿಕ ಅಧ್ಯಯನ, ಒಂದು PhD 10 PhD ಮಾಡೋದಕ್ಕೆ ಒಂದು ಧಾರ್ಮಿಕ ಶಿಕ್ಷಣ ಸಮವಾಗುತ್ತೆ. ಇದು ಅತ್ಯವಶ್ಯಕ ಇದೆ. ಆದ್ದರಿಂದ ಇದು ಮೂಲ ಸೂಕ್ಷ್ಮಕ್ಕೆ ಹೋಗುತ್ತೆ. ಇದು ಕೂಡ ಲಿಂಗವನ್ನು ಧರಿಸಿಕೊಂಡಾಗ ಎಂಥ ಪರಿಣಾಮ ಆಗುತ್ತೋ
ಧರ್ಮವನ್ನು ತಿಳ್ಕೊಂಡಾಗಲೂ ಕೂಡ ಅಂಥ ಪರಿಣಾಮ ಆಗುತ್ತೆ. ಇದು ಕೂಡ ಲಿಂಗ ಸ್ವರೂಪವಾದ್ದು. ಈ ಧರ್ಮ ಪ್ರವಚನ ಕೂಡ ಬಹಳ ಲಿಂಗ ಸ್ವರೂಪವಾದ್ದು, ಚೈತನ್ಯಮಯವಾಗಿದ್ದು ಅಂಥೇಳಿ ಸೂಕ್ಷ್ಮಾತಿ ಸೂಕ್ಷ್ಮವಾದ ವಿದ್ಯೆ ಆಗಿದ್ದು, ಅದಕ್ಕೋಸ್ಕರ ಇದನ್ನು ಧರ್ಮ ಸೂಕ್ಷ್ಮ ಅಂತ ಕರೆದಿದ್ದಾರೆ ಅಂತಕ್ಕಂಥ ಗಂಭೀರ ಗಟ್ಟಿ ಧ್ವನಿಯಲ್ಲಿ ಇಂಥ ನಿಲುವನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇವತ್ತಿನ ಧರ್ಮ ಪ್ರವಚನವನ್ನು ಮುಕ್ತಾಯ ಮಾಡೋಣ. ಯಾವುದೇ ಕಾರಣಕ್ಕೂ ಕೂಡ ವೀರಶೈವಾಚಾರ್ಯ ರೇವಣಸಿದ್ದರು ಬೇರೆ, ಮರುಳಸಿದ್ದರು ಬೇರೆ, ಅವರ ಶಿಷ್ಟ ಪರಂಪರೆ, ಅವರ ಪರಿಶಿಷ್ಟ ಪರಂಪರೆಯ ಶಿಷ್ಯವರ್ಗದ ಮಠಗಳೇ ಬೇರೆ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮುಕ್ತಾಯ ಮಾಡೋಣ.